ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಭ್ರಮಕ್ಕೆ ಬೆಂಗಳೂರು ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಹೋಟೆಲ್, ಪಬ್, ಬಾರ್ ಮಾಲೀಕರ ಜೊತೆ ಸಭೆಯನ್ನು ಮಾಡಿದ್ದೇವೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊಸ ವರ್ಷಾಚರಣೆಗೆ 30 ಸೂಚನೆಗಳನ್ನು ನೀಡಿದ್ದೇವೆ. ಕ್ರೌಡ್ ಕಂಟ್ರೋಲ್ ಮಾಡೋದು, ಏಜ್ ಲಿಮಿಟ್ಸು, ಹೆಚ್ಚುವರಿ CCTV, ಶಬ್ದ ಮಾಲಿನ್ಯ, ಮಹಿಳಾ ಸೇಫ್ಟಿ ಸೇರಿ 30 ಗೈಡ್ಲೈನ್ಸ್ ಇದೆ. 1 ಗಂಟೆಗೆ ಎಲ್ಲ ಕ್ಲೋಸ್ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ. ಜವಾಬ್ದಾರಿಯಿಂದ ಆಚರಣೆ ಮಾಡಬೇಕು ಅಂತ ಸೂಚಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಎಂಟ್ರಿ ಎಕ್ಸಿಟ್ ಬಗ್ಗೆ, ಫೈರ್ ಸೇಫ್ಟಿ, ಪಾರ್ಕಿಂಗು, ಎಮರ್ಜೆನ್ಸಿ ಕಾಂಟ್ಯಾಕ್ಟು ಎಲ್ಲದರ ಬಗ್ಗೆ ಕೂಡ ಸೂಚನೆಯನ್ನು ಕೊಡಲಾಗಿದೆ. ರೇವ್ ಪಾರ್ಟಿ, ಇಲ್ಲೀಗಲ್ ಪಾರ್ಟಿ ಬಗ್ಗೆ ಡಿಸ್ಪ್ಲೇ ಮಾಡಬಾರ್ದು. ಇನ್ನು ಫ್ರೈ ಕ್ರ್ಯಾಕರ್ಸ್ ಆಗಿರ್ಬೋದು, ವೆಪರ್ಸ್ಗಳು ಕೂಡ ಇಟ್ಕೊಳ್ಬಾರ್ದು. ಹೋಗಿ ಬರುವ ಜನರಿಗೆ ಸರದಿ ಸಾಲು ಇರಬೇಕು. ಪ್ರಚೋದನಕಾರಿ ಹಾಡುಗಳನ್ನು ಕೂಡ ಈ ವೇಳೆ ಹಾಕಬಾರ್ದು. ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಮಾಡಿರಬೇಕು. ಲಿಕ್ಕರ್ ಸ್ಟಾಕ್ ಬಗ್ಗೆ ಎಲ್ಲ ನೀಟಾಗಿರಬೇಕು. ಕಾರ್ಯಕ್ರಮದ ಪ್ಲಾನನ್ನು ಪೊಲೀಸರಿಗೆ ತಿಳಿಸಬೇಕು. ಮ್ಯಾನೇಜರ್, ಸಿಬ್ಬಂದಿ ಮದ್ಯಪಾನ ಮಾಡಿರಬಾರ್ದು. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈ ವಿಚಾರಗಳನ್ನು ತಿಳಿಸಿದ್ದಾರೆ. ನೋಡಿ, ಈಗ ಹೊಸ ವರ್ಷ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಕುಣಿದು ಕುಪ್ಪಳಿಸೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಚರ್ಚ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡು, ಜಯನಗರ ಕೆಲ ಕಡೆಗಳಲ್ಲಂತರೂ ಕೂಡ ಹುಚ್ಚೆದ್ದು ಕುಣಿತಾ ಇರ್ತಾರೆ. ಮೈ ಮರೆತು ಸ್ಟೆಪ್ಸ್ ಹಾಕ್ತಾ ಇರ್ತಾರೆ. ಏನು ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಯಾರಿಗೂ ತೊಂದರೆ ಆಗಬಾರ್ದು. ನಾವು ಭಾಳ ನೋಡಿದ್ದೀವಿ. ಎಣ್ಣೆ ಏಟಲ್ಲಿ ಎಲ್ಲೆಲ್ಲೋ ಮಲಗಿರ್ತಾರೆ. ಅವ್ರನ್ನ ಹೊತ್ಕೊಂಡು ಬರೋಕ್ಕೆ ಪಾಪ ಸ್ನೇಹಿತರೆಲ್ಲ ಕಷ್ಟಪಡ್ತಾ ಇರ್ತಾರೆ. ಬಟ್ ಈ ಹಿಂದೆ ನಾವು ನೋಡಿದ್ವಿ, ಅಂಥವ್ರಿಗೂ ಕೂಡ ಸಪ್ರೇಟ್ ವ್ಯವಸ್ಥೆ ಮಾಡಿದರು. ಈ ಕೆಲವು ಕಡೆ ಟೆಂಟ್ ಹಾಕಿ ಕುಡಿದು ಯಾರು ಟೈಟಾಗಿರ್ತಾರೋ ಅವ್ರಿಗೆ ಬೆಡ್ ಗಿಡ್ ಎಲ್ಲ ವ್ಯವಸ್ಥೆ ಮಾಡ್ದಂಗಿತ್ತು ಲಾಸ್ಟ್ ಟೈಮು. ಈ ಸಲ ಅದು ನಾರ್ಮಲಾಗಿ ಇರುತ್ತೆ. ಆದರೆ 1 ಗಂಟೆಗೆ ಎಲ್ಲವೂ ಕೂಡ ಕ್ಲೋಸ್ ಆಗಿರಬೇಕು. 1 ಗಂಟೆ ಮೇಲೆ ಅವು ಏನು ಬಾರು, ಕ್ಲಬ್ಬು, ಪಬ್ಬು ಓಪನ್ ಇರೋಂಗಿಲ್ಲ. ಹೋಟ್ಲ್ ಆ್ಯಂಡ್ ರೆಸ್ಟೋರೆಂಟ್ಗಳು ಕ್ಲೋಸ್ ಮಾಡಬೇಕು. ಅದ್ರಿಗೆ ಎಂಟ್ರಿ, ಎಕ್ಸಿಟು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲದನ್ನು ಕೂಡ ನೋಡ್ಕೊಳ್ಬೇಕು. ಶಬ್ದ ಮಾಲಿನ್ಯ ಆಗಬಾರ್ದು. ಯಾಕೆಂದರೆ ಸಿಕ್ಕಾಪಟ್ಟೆ DJ ಸೌಂಡ್ ಹಾಕಿರ್ತಾರೆ. ಆಮೇಲೆ ತುತ್ತೂರಿ, ಪೀಪಿ ಏನೇನೋ ಊದ್ಕೊಂಡು ಹೋಗ್ತಾ ಇರ್ತಾರೆ ಯುವಕರು. ಅದು ಬೇರೆಯವ್ರ ಕಿರಿಕಿರಿ ಮಾಡಬಾರ್ದು. ಅದರ ಜೊತೆಗೆ ಅಲ್ಲಿ ಬೇರೆಯವ್ರ ಮೇಲೆ ಸುಮ್ಮನೆ ಬೀಳುವಂಥದ್ದು ಇರುತ್ತೆ, ತೊಂದರೆ ಮಾಡುವುದು ಇವೆಲ್ಲವೂ. ಮತ್ತು ಏಜ್ ಲಿಮಿಟನ್ನು ಕೂಡ ಪೊಲೀಸರು ಇಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ಪಬ್, ಹೋಟೆಲ್, ಬಾರ್ ಮಾಲೀಕರ ಜೊತೆ ಮೀಟಿಂಗನ್ನು ಕೂಡ ಮಾಡಿ ಅವರಿಗೆ ಸ್ಟ್ರಿಕ್ಟಾಗಿ ವಾರನ್ನು ಕೂಡ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಡಿದ್ದಾರೆ. 30 ಸೂಚನೆಗಳನ್ನು ಈಗ ಅವರೆಲ್ಲರಿಗೂ ಕೊಡಲಾಗಿದೆ. ಇನ್ನು ಬಾರ್ ಸಿಬ್ಬಂದಿ ಏನಿದ್ದಾರೆ ಮತ್ತು ಹೋಟೆಲ್ ಸಿಬ್ಬಂದಿ, ಮ್ಯಾನೇಜರ್ ಅವರು ಯಾರೂ ಕೂಡ ಡ್ರಿಂಕ್ ಮಾಡಿರಬಾರ್ದು. ಮತ್ತು ಮಹಿಳಾ ಸೇಫ್ಟಿಗೂ ಕೂಡ ಈ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಯಾಕಂದರೆ ಅಸಭ್ಯ ವರ್ತನೆಗಳನ್ನು ಮಾಡುವಂಥವ್ರ ಸಂಖ್ಯೆ ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಮಹಿಳೆಯರಂದೇ ಅವ್ರ ಮೇಲೆ ಬೀಳುವಂಥದ್ದನ್ನು ಕೂಡ ನಾವು ಹೊಸ ವರ್ಷದಲ್ಲಿ ನೋಡ್ತಾ ಇರ್ತೀವಿ. ಎಂಜಾಯ್ ಮಾಡಲಿ, ಬೇಡ ಅನ್ನಲ್ಲ, ಆದರೆ ಬೇರೆಯವ್ರಿಗೆ ಕಿರಿಕಿರಿ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮತ್ತು CCTVಗಳು, ಸಾವಿರಾರು CCTVಗಳನ್ನು ಕೂಡ ಅಲ್ಲಿ ಅಳವಡಿಕೆ ಖಂಡಿತವಾಗ್ಲೂ ಮಾಡ್ತಾರೆ. ಮತ್ತು ಹೈ ಟೆಕ್ನಿಕ್ ಕೆಲವೊಂದಿಷ್ಟು ಕ್ಯಾಮ್ರಾಗಳನ್ನು ಕೂಡ ಅಲ್ಲಿ ಅಳವಡಿಕೆ ಮಾಡ್ತಾರೆ. ಅದರ ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಅದು ಕ್ಯಾಪ್ಚರ್ ಮಾಡ್ತಾನೆ ಇರುತ್ತೆ. ಏನೇ ಅಲ್ಲಿ ಬೇರೆ ಕೆಲಸ ಮಾಡಿದರೂ ಕೂಡ ಕಣ್ಣಿಂದ, ಅಂದರೆ ಆ CCTV ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮತ್ತು ಈ ಫ್ಲೈಓವರ್ಗಳನ್ನು ಕಂಪ್ಲೀಟಾಗಿ ಅವತ್ತು ಬಂದ್ ಮಾಡಿರ್ತಾರೆ. ಯಾಕಂದರೆ ಕುಡಿದು ಗಾಡಿ ಓಡಿಸುವವರ ಸಂಖ್ಯೆ ಕೂಡ ಅದು ಹೆಚ್ಚಾಗಿರುತ್ತೆ. ಅಲ್ಲಿ ಸಮಸ್ಯೆ ಆಗ್ತಿರೋದು ಅಂತ ಹೇಳಿದ್ರೆ ಪಾರ್ಕಿಂಗ್ದು. ಪದೇ MG ರೋಡು, ಬ್ರಿಗೇಡ್ ರೋಡಲ್ಲಿ ಓಡೋದೇ ಕಷ್ಟ ಆಗಿಬಿಡುತ್ತೆ. ಅದು ಕಂಪ್ಲೀಟಾಗಿ 1-2 ದಿನ ಅಂತರೂ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಈಗ ಸಂಚಾರ ನಿಯಮಗಳಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕಮಿಷನರ್ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಬರುವಂಥ ಅತಿಥಿಗಳು ಅಥವಾ ಕುಟುಂಬಸ್ಥರು ಫ್ಯಾಮಿಲಿ ಜೊತೆಗೆ ಬಂದಿರ್ತಾರೆ, ಅವ್ರಿಗೂ ಕೂಡ ಯಾವುದೇ ಅಹಿತಕರ ಘಟನೆಗಳಾಗದಂತೆ ನೋಡಿಕೊಳ್ಬೇಕು ಅಂತ ಖಡಕ್ ಸೂಚನೆಗಳನ್ನು ನೀಡಿದ್ದಾರೆ.